ಇವತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ಪೊಲೀಸರು ರೈತರ ಮೇಲೆ ದೌರ್ಜನ್ಯ ಎಸಗಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ರೈತರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ರಾ? ಫ್ರೀಡಂ ಪಾರ್ಕ್ನಲ್ಲಿ ರೈತರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪವನ್ನು ಸ್ವತಃ ಗಾಯಗೊಂಡಿರುವಂತಹ ರೈತ ಮಾಡ್ತಾ ಇದ್ದಾರೆ. ಪೊಲೀಸ್ ಹಲ್ಲೆ ಮಾಡೋದಕ್ಕೆ ಕುಸ್ತು ಬಿದ್ದಿದ್ದಾರೆ ರೈತ ಸತೀಶ್. ಪೊಲೀಸರು ಹಲ್ಲೆ ಮಾಡಿದ್ರು, ಎದೆ ನೋಗ್ತಾ ಇದೆ ಅಂತ ಅಲ್ಲಿಯೇ ಕುಸ್ತು ಬಿದ್ದಿದ್ದಾರೆ. ನಂತರ ಅವರನ್ನ ಆಂಬ್ಯುಲೆನ್ಸ್ ಮುಖಾಂತರ ಕೆಸಿ ಜನರಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಹಲ್ಲೆಗೊಳಗಾದ ರೈತ ಸತೀಶ್ ನಂಜನಗೂಡು ಮೂಲದವರಾಗಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇತ್ತು. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧಕ್ಕೆ ಹೋಗೋದಕ್ಕೂ ಕೂಡ ಅವರು ಪ್ರಯತ್ನವನ್ನ ನಡೆಸಿದ್ರು. ಈ ಹಂತದಲ್ಲಿ ಪೊಲೀಸರು ಅವ್ರನ್ನ ತಡೆಯುವ ಹೊತ್ತಿನಲ್ಲೇ ಪೊಲೀಸರಿಗೆ ಲಾಠಿ ಬೀಸಿದ್ದಾರೆ. ಪರಿಣಾಮ ಗಂಭೀರವಾಗಿ ಗಾಯಗೊಂಡಂತಹ ರೈತ ತಲೆ ತಿರುಗಿ ಎದೆ ನೋವ್ತಾ ಇದೆ ಅಂತ ಸ್ಥಳದಲ್ಲೇ ಕುಸ್ತು ಬಿದ್ರು. ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸವನ್ನ ಮಾಡಲಾಯಿತು. ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ರೈತನ ಚಿಂತಾಜನಕವಾಗಿದೆ. ರೈತರು ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ಇವತ್ತು ಫ್ರೀಡಂ ಪಾರ್ಕ್ಗೆ ಬಂದಿಳಿದಿದ್ರು. ಬೃಹತ್ ಹೋರಾಟವನ್ನು ಕೂಡ ಕೈಗೊಂಡಿದ್ರು. ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಮ್ಮನ್ನ ಕೂರಿಸಿಕೊಂಡು ನಮ್ಮ ಸಾಧಕ ಬಾಧಕಗಳ ಕುರಿತಾಗಿ ಪ್ರಶ್ನೆಯನ್ನ ಮಾಡೋದಿಲ್ಲ, ನಮ್ಮ ಅಹವಾಲುಗಳನ್ನ ಕೇಳೋಲ್ಲ, ಅವರಿಗೆ ಹಿತ ಅನಿಸೋರ್ನ ಮಾತ್ರ ಅವರು ಕೂರಿಸ್ಕೊಳ್ತಾರೆ. ಇದೆಷ್ಟು ನ್ಯಾಯ? ಇದರಿಂದ ರೈತರಿಗಾಗುವಂತಹ ಅನ್ಯಾಯವನ್ನ ತಡಿಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಈ ಪ್ರತಿಭಟನೆಯನ್ನ ಪೊಲೀಸರ ಮೂಲಕ ಸರ್ಕಾರ ಹತ್ತಿಕ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ರೈತರು. ಜೊತೆಗೆ ರೈತರಿಗೆ ಪೊಲೀಸರು ಲಾಠಿ ಬೀಸಿದ್ದಾರೆ, ಮನಸೋ ಇಚ್ಛೆ ಥಳಿಸಿದ್ದಾರೆ. ಈ ಪರಿಣಾಮ ಓರ್ವ ರೈತನಿಗೆ ಗಾಯವಾಗಿದೆ. ಅವರನ್ನು ಆಸ್ಪತ್ರೆಗೆ ಕೂಡ ಸಾಗಿಸಲಾಗಿದೆ. ಅವರಿಗೆ ಎದೆ ನೋವ್ತಾ ಇದೆ ಅಂತ ಹೇಳಿ ಸ್ಥಳದಲ್ಲೇ ಕುಸ್ತು ಬಿದ್ದ ತಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಕೆಲಸ ಆಯಿತು. ನಂತರ ರೈತ ಫಯಾಜ್ ಕೂಡ ಮಾತನಾಡಿದ್ದಾರೆ. ನಾವು ನಾಳೆ ಬಜೆಟ್ ಮಂಡನೆ ಇರೋದ್ರಿಂದ ನಮ್ಮ ರೈತ ಸಂಘಟನೆಯವ್ರನ್ನ ಯಾರನ್ನೂ ಕರೆದು ಇವರು ಬಜೆಟ್ ಮಂಡನೆಗೆ ಪೂರ್ವಭಾವಿ ಸಭೆ ಮಾಡಿಲ್ಲ, ಇವರು ಬೇಕಾದವ್ರು ಮಾತ್ರ ಕರ್ಕೊಂಡಿದ್ದಾರೆ ಅಂತ ನಮ್ಮ ಹತ್ತುಕಾಯ ಇಟ್ಕೊಂಡು ನಮ್ಮ ಕೆಲವು ಬೇಡಿಕೆ ಇಟ್ಕೊಂಡು ನಾವು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಿರ್ಬೇಕಾದ್ರೆ ಯಾವ ಅಧಿಕಾರಿಗಳು, ಯಾವ MLAಗಳು, ಯಾವ ಮಿನಿಸ್ಟ್ರುಗಳು ಬಂದು ಕೇಳಲಿಲ್ಲ, ಯಾವ ಸಚಿವರು ಕೇಳಲಿಲ್ಲ. ಇವ್ರು ಐಷಾರಾಮಿ ಸೋಫಾಗಳು ತೊಗೊಳಕ್ಕಾಗ್ತದೆ. ಇವ್ರು ನಾಚಿಕೆಲ್ದಿರೋ ಸರ್ಕಾರ, ಭ್ರಷ್ಟ ಸರ್ಕಾರ. ಆದ್ರೆ ರೈತ ಬಂದು ಬೆಳಗಿನ ಇಲ್ಲಿ ಕೂತಿದ್ದಾನೆ ಅಂದರೆ ಕೇಳಲಿಕ್ಕೆ ಇದು ಆಗ್ತಿಲ್ಲ ಅಂದರೆ ನಾಚಿಕೆಟ್ಟ ಸರ್ಕಾರ ಇದು. ಈಗ ರೈತ ನಾವು ನಮಗೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಪೊಲೀಸರು ಬಿಟ್ಟು ಹಲ್ಲೆ ಮಾಡಿಸಿದ್ದಾರೆ, ರೈತನಿಗೆ ಹೊಡೆದಿದ್ದಾರೆ. ರೈತ ಕೆಳಗಡೆ ಬಿದ್ದು ಎದೆ ನೋವಿಂದ ತಡೆಯೋಕ್ಕಾಗ್ತಿಲ್ಲ ರೈತನ. ಸತೀಶ್ ಅಂತ, ಮಂಡಳಿ ಸತೀಶ್ ಅಂತ, ನಂಜನಗೂಡು ಮೈಸೂರು ಜಿಲ್ಲೆಯವರು, ಅಲ್ಲಿಂದ ಬಂದಿದ್ದಾರೆ, ಬಿಜಾಪುರ ಎಲ್ಲ ಕಡೆಯಿಂದ ಬಂದಿದ್ದಾರೆ. ರೈತನ ಮೇಲೆ ಹಲ್ಲೆ ಆಗಿದೆ. ನಾವು ಬಡ್ಕೊಳ್ತಾ ಇದ್ದೀವಿ, ಆಂಬುಲೆನ್ಸ್ ಕರೆಸ್ರಿ ಅಂತ. ಆಂಬುಲೆನ್ಸ್ 10 ನಿಮಿಷದ ಆಮೇಲೆ ಕರೆಸಿದ್ದಾರೆ. ಫ್ರೀಡಂ ಪಾರ್ಕಲ್ಲಿ ಆಗಿರೋಂಥದ್ದು ಇಲ್ಲಿ ಈಗ ನಿಧಾನವಾಗಿ ಕರ್ಕೊಂಡು ಬಂದಿದ್ದಾರೆ. ಇದಕ್ಕೆ ನೇರವಾಗಿ ಪೊಲೀಸರ ಹೊಣೆ ಹಾಕ್ತಾರೆ. ಯಾಕಂದರೆ ಹಲ್ಲೆ ಮಾಡಿರೋಂಥದ್ದು ಇದು. ನಾವು ನ್ಯಾಯ ಕೇಳ್ತಾ ಇದ್ದೀವಿ ಅಂತ ಹೇಳಿದಾಗ ಎಲ್ಲರೂ ನಾವು ರೋಡ್ಗೆ ಬರಬೇಕಂತ ಇದ್ದಾಗ ನಾವು ಹೇಳ್ತಾ ಇದ್ದೀವಿ, ನಾವು ಅವ್ರು ಬರೋವ್ರಿಗೆ ಎದ್ದೇಳೋದಿಲ್ಲ ಅಂತ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಅವ್ರನ್ನ. ಪೊಲೀಸ್ ಅಧಿಕಾರಿನ ನೇರ ಹೊಣೆ. ಇನ್ನು ಜೀವನಕ್ಕೆ ಏನಾರ ಆದರೆ ಪೊಲೀಸ್ ಅಧಿಕಾರಿ ಯಾರು ಹಲ್ಲೆ ಮಾಡಿದಾನೆ ವಿಡಿಯೋ ಮಾಡಿದ್ದೀವಿ ನಾವು. ಆ ಅಧಿಕಾರನ ಸಸ್ಪೆಂಡ್ ಆಗೋರು ನಾವು ಎದ್ದೇಳೋದಿಲ್ಲ. ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆರೋಪ ಮಾಡ್ತಾ ಇಲ್ಲ. ಪೊಲೀಸರು ಹಲ್ಲೆ ನಡೆಸಿದ ವಿಡಿಯೋ ಕೂಡ ನಮ್ಮ ಬಳಿ ಇದೆ. ಈ ರೈತನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೇರ ಜವಾಬ್ದಾರಿ ಪೊಲೀಸ್ ಇಲಾಖೆಯೇ ಹೊತ್ಕೊಳ್ಬೇಕಾಗತ್ತೆ ಅಂತ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ, ಇವ್ರುಗಳು ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಹೋರಾಟ ಮಾಡಲಿಕ್ಕೆ, ಪ್ರತಿಭಟಿಸಲಿಕ್ಕೆ ಹಕ್ಕಿದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ತಾರೆ, ನಮ್ಮ ಧ್ವನಿಯನ್ನು ಅಡಗಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಪೊಲೀಸರನ್ನ ಛೂ ಬಿಟ್ಟು ಸರ್ಕಾರ ನಮ್ಮನ್ನ ದೌರ್ಜನ್ಯಕ್ಕೆ ಒಳಪಡಿಸ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್, ಏನಾಯ್ತು ಎಕ್ಸಾಕ್ಟ್ ಆಗಿ ಅಲ್ಲಿ? ಈಗ ರೈತರು ಹೇಳ್ತಾ ಇದ್ದಾರೆ ಯಾರು ಹಲ್ಲೆ ನಡೆಸಿದ್ರು ಅದರ ವಿಡಿಯೋ ಕೂಡ ನಮ್ಮ ಬಳಿ ಇದೆ ಅಂತ. ಯಾತಕ್ಕಾಗಿ ಹಲ್ಲೆ ನಡೆಸಿದ್ರು ಪೊಲೀಸರು?
ದಿವ್ಯಾ, ಪೊಲೀಸರು ಹಲ್ಲೆ ಮಾಡೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತ ರೈತರು ವಿಧಾನಸೌಧ ಕಡೆಗೆ ಹೋಗ್ಲಿಕ್ಕೆ ಹೋಗ್ತಾ ಇರ್ತಾರೆ. ಆಗ ಪೊಲೀಸರನ್ನ ತಡಿಬೇಕಾಗತ್ತೆ. ನಿಯಂತ್ರಣ ತಪ್ಪಿ ಏನ್ ಮಾಡ್ತಾರೆ, ರೈತನ ಮೇಲೆ ಲಾಠಿಯಲ್ಲಿ ಹಲ್ಲೆ ಮಾಡ್ತಾರೆ, ಎದೆಗೆ ಹೊಡಿತಾರೆ ಎನ್ನುವಂಥದ್ದು ಈಗ ರೈತರು ಹೇಳ್ತಾ ಇರುವಂಥದ್ದು. ಎದೆಗೆ ಹೊಡೆದ ಪರಿಣಾಮ ಆತ ಅಲ್ಲೇ ಕುಸಿದು ಬಿಡ್ತಾನೆ. ತಕ್ಷಣವೇ ಆತನನ್ನ 108 ಆಂಬುಲೆನ್ಸ್ ಅಲ್ಲಿ KC ಜನರಲ್ ಆಸ್ಪತ್ರೆಗೆ ಕರೆತರ್ತಾರೆ. KC ಜನರಲ್ ಆಸ್ಪತ್ರೆಗೆ ಕರೆತಂದು ಈಗ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಏದೇನೋ ಜಾಸ್ತಿ ಇರೋ ಕಾರಣಕ್ಕೋಸ್ಕರ MLC ಬುಕ್ ಮಾಡಿಕೊಂಡು ಅದನ್ನ ಈಗ ಜಯದೇವ ಆಸ್ಪತ್ರೆಗೆ ರೈತನನ್ನ ಹಲ್ಲೆಗೊಳಗಾದ ರೈತನನ್ನ ಶಿಫ್ಟ್ ಮಾಡ್ತಾ ಇರುವಂಥದ್ದು. ಜಯದೇವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಏದೇನೋ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸತೀಶ್ ಎನ್ನುವಂತಹ ರೈತನ ಮೇಲೆ ಈಗ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಗೆ ಏನೇನೋ ಜಾಸ್ತಿ ಆದ ಕಾರಣದಿಂದಾಗಿ ನಿಯಂತ್ರಣ ತಪ್ಪಿ ಜ್ಞಾನ ತಪ್ಪಿ ಬಿದ್ರು ಅಂತ ಹೇಳಿ ಆ ರೈತರು ಹೇಳ್ತಾ ಇರುವಂಥದ್ದು. ಈಗ KC ಜನರಲ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಜಯದೇವ ಆಸ್ಪತ್ರೆಗೆ ಹೃದ್ರೋಗ ತಜ್ಞರು ಇದನ್ನು ಚಿಕಿತ್ಸೆ ಕೊಡಬೇಕಾಗತ್ತೆ, ಅಲ್ಲಿ ಪರೀಕ್ಷೆ ಮಾಡಬೇಕಾಗತ್ತೆ, ಕೆಲವೊಂದು ಟೆಸ್ಟ್ ಮಾಡಬೇಕಾಗತ್ತೆ ಅಂತೇಳಿ ಈಗ ಜಯದೇವ ಆಸ್ಪತ್ರೆ KC ಜನರಲ್ ಆಸ್ಪತ್ರೆಯ 2ನೇ ಮಹಡಿಯಲ್ಲಿರುವಂತಹ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಆಗ್ತಾ ಇದೆ. ಪ್ರಮುಖ ಕಾರಣ ಅಂತಂದ್ರೆ ಬಜೆಟ್ ಪೂರ್ವಭಾವಿ ಸಭೆಗೆ ರೈತರ ಅಂದ್ರೆ ಅವರಿಗೆ ಯಾರು ಬೇಕು ಅವರ ಮಾತನ್ನ, ಸರ್ಕಾರದ ಮಾತನ್ನ ಯಾರು ಕೇಳ್ತಾರೆ ಅಂತಹ ರೈತ ಸಂಘಟನೆಗಳನ್ನು ಮಾತ್ರ ಕರೆತಂದು ಅಲ್ಲಿ ಮಾತುಕತೆ ಮಾಡಿದರೆ ಹೊರತು ಎಲ್ಲಾ ರೈತ ಸಂಘಟನೆಗಳನ್ನ ಆಹ್ವಾನವನ್ನ ಮಾಡಿಲ್ಲ. ನಾವು ಅದನ್ನ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ವೇಳೆ ಈ ರೀತಿ ರೈತರ ಮೇಲೆ ಪೊಲೀಸರು ಹಲ್ಲೆ ಮಾಡಿದರೆ ನಮ್ಮ ಬಳಿ ವಿಡಿಯೋ ಸಮೇತ ಇದೆ. ವಿಡಿಯೋ ಕೂಡ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಆ ರೈತನಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತವಾಗ್ಲೂ ದೊಡ್ಡ ಹೋರಾಟ ಆಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ರೈತರಿಗೆ ಕೊಡ್ತಾ ಇರುವಂತದ್ದು. ಸದ್ಯಕ್ಕೆ KC ಜನರಲ್ನ ಜಯದೇವ ಆಸ್ಪತ್ರೆಯಲ್ಲಿ ರೈತರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.